ವೀಕ್ಷಕರೇ ನಮಸ್ತೆ. ಇವತ್ತಿನ ಎಪಿಸೋಡ್ಗೆ ಸ್ವಾಗತ ಅಂತಲೇ ಹೇಳ್ಬೋದು. ಏನಂದರೆ ನೀವು ಆಲ್ರೆಡಿ ಕೆಲವೊಬ್ಬರು ಎಪಿಸೋಡ್ಗಳನ್ನ ನೋಡಿರ್ತೀರ, ಕೆಲವೊಬ್ಬರು ಎಪಿಸೋಡ್ಗಳನ್ನ ನೋಡಿರಲ್ಲ. ಇವತ್ತಿನ ಎಪಿಸೋಡ್ಗಳಲ್ಲಿ ಆಗಿರೋದು ಏನಪ್ಪ ಅಂದರೆ ನಾನು ಡೈರೆಕ್ಟಾಗಿ ಮಾತಾಡ್ತಾ ಹೋಗ್ತೀನಿ. ಏನು ಮುಚ್ಚುಮರೆ ಇಲ್ಲ, ಏನೇನಾಯಿತು, ನನಗೇನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡ್ತಾ ಹೋಗ್ತೀನಿ. ಯಾರು ಹಿಂಗೆ, ಅವ್ರು ಹಿಂಗೆ, ಇವ್ರು ಹಂಗೆ ಏನು ಬೇಡವೇ ಬೇಡ. ನನಗೇನು ಅನಿಸುತ್ತೋ ಅದನ್ನ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಏನಪ್ಪ ಅಂತಂದರೆ ಇವತ್ತಿನ ಎಪಿಸೋಡಲ್ಲಿ ನೀವು ನೋಡ್ದಂಗೆ ಒಂದು ಏನಂದರೆ ಅದು ಬಟ್ಟೆ ಒಗೆಯುವಂಥ ಏನು ಟಾಸ್ಕ್ನ ಏನು ಕೊಟ್ಟಿದ್ರು ಅದರಲ್ಲಿ ಏನು ಅಂದರೆ ನಾಮಿನೇಷನ್ ಅಂತ ಇತ್ತು. ಇವಾಗ ಸ್ಟಾರ್ಟಿಂಗ್ ಅದೇ ಆಯಿತು, ಬಟ್ ನಾವು ಅದನ್ನ ಮರ್ತೇ ಹೋಗ್ಬಿಟ್ಟಿದ್ದೀವಿ. ಏನಂದರೆ ಬಂದಿರೋದು ನಿನ್ನೆ ಬೆಳಿಗ್ಗೆ ಪ್ರೋಮೋ ಆಯಿತು, ನಿನ್ನೆನೇ ಅದು ಎಪಿಸೋಡ್ ಆಗಬೇಕಾಗಿತ್ತು, ಮುಗಿಬೇಕಾಗಿತ್ತು, ಬಟ್ ಮುಗಿದಿಲ್ಲ. ಓಕೆ, ಅದನ್ನು ಇವತ್ತಿನೂ ಕೂಡ ಎಪಿಸೋಡ್ನ ಮುಂದುವರ್ಸಿದ್ರು. ಏನಂದರೆ ನಾಮಿನೇಷನ್ ಮಾಡಬೇಕಾಗಿತ್ತು, ಅದಕ್ಕೆ ಒಂದಿಬ್ಬರು ಕಾರಣಗಳನ್ನ ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂದರೆ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ನೀವು ಅಬ್ಸರ್ವ್ ಮಾಡ್ದಂಗೆ ಗಿಲ್ಲಿನ ಬಿಟ್ಟು ಈಗ ಬಂದಿರುವಂತಹ ಗೆಸ್ಟ್ಗಳನ್ನ ಬಿಟ್ಟು ಯಾರಾದರೂ ಕಾಣಿಸಿದ್ರು ಅಂತೇಳಿ ನಿಮ್ಗನ್ಸುತ್ತಾ? ಯಾರಾದರೂ ಏನಾದರೂ ಎಂಟರ್ಟೈನ್ಮೆಂಟ್ ಮಾಡಿದ್ರು, ಇಲ್ಲ ಯಾರಾದರೂ ಏನಾದರೂ ಮಾತಾಡೋದು ಏನಾದರೂ ಅನಿಸ್ತಾ? ಎಲ್ಲೂ ಇಲ್ಲ. ಬಟ್ ಗಿಲ್ಲಿ ಒಬ್ಬನೇ ಅನಿಸಿದ್ದು ಅದು ತುಂಬ ಜನಕ್ಕೂ ಕೂಡ ಅತಿರೇಕ ಅಂತ ಅನ್ನಿಸ್ಬೋದು. ಯಾಕಪ್ಪ ಅಂತಂದರೆ ಅಲ್ಲಿ ಬಂದಿರೋ ಅಂಥವ್ರು ಯಾರಂದರೆ ಗೆಸ್ಟ್ಗಳು. ಆ ಒಂದು ಹೋಟೆಲ್ ಏನಿರುತ್ತೆ ಅಲ್ಲಿ ಹೋಟೆಲ್ಗೆ ಬ್ಯಾಚುಲರ್ ಪಾರ್ಟಿಗೆ, ಮಂಜನನ ಬ್ಯಾಚುಲರ್ ಪಾರ್ಟಿಗೆ ಬಂದಿರ್ತಾರೆ. ಬ್ಯಾಚುಲರ್ ಪಾರ್ಟಿಗೆ ಬಂದಂಥ ಇದರಲ್ಲಿ ಮ್ಯಾನೇಜರ್ ಅಷ್ಟೇ ಮಾತಾಡಬಹುದಾದ ಆಗಿರುತ್ತೆ. ಈಗ ನಾರ್ಮಲಾಗಿ ನಾವೇನು ಔಟ್ಸೈಡ್ಗಳಲ್ಲೆಲ್ಲ ನೋಡ್ತೀವಿ, ಮ್ಯಾನೇಜರ್ ಒಬ್ಬರೇ ಅವ್ರ ಜೊತೆಗೆ ಜಾಸ್ತಿ ಮಾತುಗಳನ್ನ ಆಡ್ತಾರೆ. ಅದ್ರ ಜೊತೆಗೆ ವೇಟರ್ ಏನು ಮಾಡ್ತಾರೆ, ಏನಾದ್ರು ಆರ್ಡ್ರ್ ಮಾಡಿದ್ರೆ ತಂದು ಕೊಡುವಂತಹ ಕೆಲಸನ ಮಾಡಬೇಕಾಗತ್ತೆ. ಇಲ್ಲಿ ವೇಟರ್ ಆಗಿರುವಂಥವ್ರು ಯಾರಪ್ಪ ಅಂತಂದರೆ ಗಿಲ್ಲಿ ಮತ್ತು ಅದೇ ರೀತಿ ಅಶ್ವಿನಿ ಮೇಡಮ್ ಅವರು. ಬಟ್ ಅಶ್ವಿನಿ ಮೇಡಮ್ ಅವರು ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಅದೊಂದು ಕನ್ನಡದ ಬಗ್ಗೆ ಏನೋ ಒಂದು ಮಾತಿತ್ತು, ಆ ಮಾತಲ್ಲಿ ಮಾತ್ರ ಅಶ್ವಿನಿ ಮೇಡಮ್ ಅವರು ಕಾಣಿಸ್ಕೊಳ್ತಾರೆ. ಅದಾದಮೇಲೆ ವೇಟರ್ ಆಗಿ ಕೆಲಸ ಮಾಡಿದ್ದು ಗಿಲ್ಲಿ ಒಬ್ಬರೇ ಅಂತಲೇ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಫುಲ್ ತಿಂದಾಕಿದ್ದು ಗಿಲ್ಲಿನೇ. ಅದು ಪಾಸಿಟಿವ್ ಆಗಿ ತಿಂದಾಕಿದ್ನೋ ನೆಗೆಟಿವ್ ಆಗಿ ತಿಂದಾಕಿದ್ನೋ ಬೇಡ, ಕೆಲವೊಬ್ಬರಿಗೆ ಅದು ನೆಗೆಟಿವ್ ಆಗಿಯೂ ಕೂಡ ಕಾಣಿಸ್ಬೋದು. ಯಾಕಪ್ಪ ಅಂತಂದರೆ ಎಷ್ಟು ಇರಿಟೇಟ್ ಮಾಡ್ತಾನೆ ಗುರು ಇವನು, ಬಂದಂತಹ ಗೆಸ್ಟ್ಗಳಿಗೆ ಎಷ್ಟು ಇರಿಟೇಟ್ ಮಾಡ್ತಾನೆ. ಅದು ಅಲ್ಲದೆ ಒಂದು ಮಾತು ಹೇಳ್ತಾನೆ, ಇಲ್ಲಿ ಬಿಟ್ಟಿ ಊಟ ತಿನ್ನಕ್ಕೆ ಬಂದ್ರ ಅಂತೇಳ್ಬಿಟ್ಟು. ಈ ರೀತಿ ಮಾತುಗಳೆಲ್ಲನೂ ಕೂಡ ಕೆಲವೊಬ್ಬರಿಗೆ ಹರ್ಟ್ ಆಗ್ಬೋದು. ಗಿಲ್ಲಿ ಏನು ಗುರು ಇಷ್ಟು ಅತಿರೇಕ ಮಾಡ್ತಾ ಇದ್ದಾನೆ ಅಂತ ಅನ್ಬೋದು. ಬಟ್ ಇನ್ನೊಂದು ವೇಯಲ್ಲಿ ನೋಡೋಕ್ಕೆ ಹೋದರೆ ಗಿಲ್ಲಿನ ಬಿಟ್ಟರೆ ಇವತ್ತಿನ ಎಪಿಸೋಡ್ನ ತಿಂದವರು ಯಾರೂ ಇಲ್ಲ. ಗಿಲ್ಲಿ, ರಜತ್ ಅವರೇನು ಬಂದಿರ್ತಾರೆ ಆ ಟೀಮ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೀವು ಪ್ರೋಮೋಗಳನ್ನ ನೋಡಿರ್ಬೋದು. ಏನಂದರೆ ಬರ್ತಾರೆ ಒಳಗಡೆ ಬಂದಾಗಿನಿಂದನೇ ಗಿಲ್ಲಿ ಸ್ಟಾರ್ಟ್ ಮಾಡ್ತಾನೆ ಅವ್ರಿಗೆ ಹೇಳೋಕ್ಕೆ. ಏನಂದರೆ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡೋದಾಗಿರ್ಬೋದು, ಇಲ್ಲ ಅಂದರೆ ಮಂಜನನಿಗೆ ಎಷ್ಟನೇ ಮದುವೆ ಅಂತ ಕೇಳೋದಾಗಿರ್ಬೋದು, ಮೂರನೇದ ಮದುವೆನ ಎಷ್ಟನೇ ಮದುವೆ ಅಂತ ಕೇಳೋದಾಗಿರ್ಬೋದು. ಈ ರೀತಿಯ ಟಾಂಟ್ಗಳನ್ನ ಕೊಡ್ತಾ ಹೋಗ್ತಾನೆ. ಬಟ್ ಅದು ಕೆಲವೊಬ್ಬರಿಗೆ ಕಾಮಿಡಿಯಾಗಿ ಅನ್ನಿಸ್ಬೋದು, ಬಂದಂಥವ್ರಿಗೆ ಯಾಕೋ ನನಗೆ ಅನ್ನಿಸ್ತಾ ಇದೆ ಇರಿಟೇಟ್ ಆಗ್ತಾ ಇದೆ. ಇರಿಟೇಷನ್ ಅಂತೂ ಆಗ್ತಾ ಇದೆ. ಯಾಕಪ್ಪ ಅಂದರೆ ಅವರು ಡೈರೆಕ್ಟಾಗಿ ಬಂದ ಮೇಲೆ ಹೇಳಿರೋದು ಪರ್ಸ್ನಲ್ ಆಗಿ ಹೋಗ್ತಾ ಇದೆ, ಪರ್ಸ್ನಲ್ ಆಗಿ ತೊಗೋತಾ ಇದೆ. ಏನೋ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಎಷ್ಟೋ 3ನೇ ಮದುವೆನೋ 5ನೇ ಮದುವೆನೋ ಅಂತ ಹೇಳ್ಬಿಟ್ಟು ಅಲ್ಲೇನೋ ಹೇಳಿರ್ತಾರೆ, ಅದನ್ನು ನೀನು ಈ ರೀತಿ ಮಾಡೋದು ಸರಿಯಾ ಅಂತೇಳ್ಬಿಟ್ಟು ಇಲ್ಲಿ ಕೊಡ್ತಾ ಇದ್ದಾರೆ. ಮಂಜನ ಕೊಡ್ತಾ ಇದ್ದಾರೆ, ಅದೇ ರೀತಿ ಯಾರಪ್ಪ ಅಂದರೆ ರಜತ್ ಕೊಡ್ತಾ ಇದ್ದಾರೆ. ರಜತ್ಗೂ ಮತ್ತು ಮಂಜನನಿಗೂ ತಡಿಯೋಕ್ಕಂತೂ ಆಗ್ತಾನೆ ಇಲ್ಲ, ಗಿಲ್ಲಿನ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಬಿಟ್ಟು ತಿನ್ನಕ್ಕೆ ಬಂದಿದೆಯಾ ಅನ್ನೋ ಒಂದು ಮ್ಯಾಟ್ರಲ್ಲಿ ರಜತ್ತು ಅವ್ರ ಮೇಲೆ ಮಾತುಗಳನ್ನ ಆಡ್ತಾರೆ. ಏನು ಹೇಳ್ತಾ ಇದೆಯಾ ನೀನು, ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ಯಾಕೆ ಈ ರೀತಿ ನೀನು ಚೆನ್ನಾಗಿ ಆಡ್ತಾ ಇದೆಯಾ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತೇಳಿ ಮಂಜನನ್ನು ಕೂಡ ಹೇಳಿದ್ರು. ಬಟ್ ಮನೆಯವ್ರಿಗೆ ಯಾಕೂ ಕೂಡ ಅನ್ನಿಸ್ತಾ ಇಲ್ವಾ, ಗಿಲ್ಲಿನ ಸೈಲೆಂಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ವಾ, ಇಲ್ಲ ಅಂದರೆ ಅದ್ರ ಜೊತೆಗೆ ಬೇರೆ ಯಾರೂ ಕೂಡ ಅವ್ರ ಜೊತೆಗೆ ಕಾಮಿಡಿ ಮಾಡೋಕ್ಕೆ ಬರ್ತಾ ಇಲ್ವಾ. ಅದ್ರ ಜೊತೆಗೆ ಒಂದು ವಿಷಯನ ನೀವು ನೆನಪಲ್ಲಿ ಇಟ್ಕೋಬೇಕು. ಏನು ರಜತ್ ಅವ್ರು ಮಾತಾಡ್ತಾರೆ, ಏನು ಅಂದರೆ ಲಾಸ್ಟ್ ಸೀಸನಲ್ಲಿ ಈ ರೀತಿ ಆಗಕ್ಕೆ ಬಿಟ್ಟೇ ಇಲ್ಲ ಅಂತ. ಏನಂದರೆ ಎಲ್ಲರೂ ಕೂಡ ಸುಮ್ಮನಿರು ಅಂತಲೇ ಹೇಳ್ತಾ ಇದ್ದಾರೆ. ಗಿಲ್ಲಿ ಸುಮ್ಮನಿರು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಯಾರೂ ಕೂಡ ಅದನ್ನು ಮೀರಿ ಹೊರಗಡೆ ಬಂದು ನೀನು ಸುಮ್ಮನೆ ಇರ್ತೀಯ ಇಲ್ವಾ ಅಂತೇಳ್ಬಿಟ್ಟು ಗಲಾಟೆ ಮಾಡೋದಾಗಿರ್ಬೋದು, ಇಲ್ಲಿಂದ ನಮಗೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ತೊಂದರೆ ಆಗುತ್ತೆ ಸುಮ್ಮನಿರು ಅನ್ನೋ ಒಂದು ಮಾತಾಗಿರ್ಬೋದು, ಯಾರೂ ಕೂಡ ಆಗ್ತಾಯಿಲ್ಲ. ಗಿಲ್ಲಿ ಒಬ್ಬನೇ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಮ್ಮ ಟೈಮಲ್ಲಿ ಆ ಹಳೆಯ 11 ಸೀಸನಲ್ಲಿ ಈ ರೀತಿ ಎಲ್ಲ ಇರಲಿಲ್ಲ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ. ಇನ್ನೊಂದೇನಪ್ಪ ಅಂದರೆ ಇವಾಗ ಮ್ಯಾಟ್ರಿಗೆ ಬರ್ತೀನಿ. ಏನಪ್ಪ ಅಂದರೆ ಇವಾಗ ಲೇಟೆಸ್ಟ್ ಆಗಿರುವಂತಹ ಪ್ರೋಮೋ ಏನಂದರೆ ಒಂದು ಮಾತನ್ನು ಆಡ್ತಾರೆ. ಈಗ ಅವ್ರಿಗೊಂದು ಟಾಸ್ಕ್ಗಳನ್ನ ಕೊಟ್ಟಿರ್ತಾರೆ. ಯಾರಿಗೆ ಅಂದರೆ ಇವಾಗ ಮನೋರಂಜನೆ ಮಾಡಬೇಕು, ನೈಟು ಮನೋರಂಜನೆ ಮಾಡಬೇಕು, ಒಬ್ಬರು ಡ್ಯಾನ್ಸ್ ಮಾಡಬೇಕು, ಒಬ್ಬರು ಪಾಪಟಿ ಕಾಮಿಡಿ ಮಾಡಬೇಕು, ಅಥವಾ ಡಿಫ್ರೆಂಟಾಗಿ ಮಾಡಬೇಕು ಅಂತೇಳ್ಬಿಟ್ಟು ಅದೇ ಹೇಳಿದ್ದಾರೆ. ಅದರಲ್ಲಿ ಅಶ್ವಿನಿ ಮೇಡಮ್ಗೆ ಅದೇ ರೀತಿ ಗಿಲ್ಲಿಗೆ ಹೇಳಿರೋದೇನಪ್ಪ ಅಂದರೆ ಬಂದಂಥವ್ರನ್ನ ನೀವು ರೋಸ್ಟ್ ಮಾಡಬೇಕು ಅನ್ನೋ ಒಂದು ಮ್ಯಾಟ್ರನ್ನ ಹೇಳ್ತಾರೆ. ರೋಸ್ಟ್ ಯಾವ ರೀತಿ ಮಾಡ್ತೀರಾ ಅನ್ನೋದು ಅದು ನಿಮಗೆ ಬಿಟ್ಟಿರುತ್ತೆ. ಬಟ್ ರೋಸ್ಟ್ ಮಾಡಬೇಕು ಅಂತ ಮಾಡಿದಾಗ ಇಲ್ಲಿ ಬಂದ್ರಿ, ಇಲ್ಲಿ
ಕೂತ್ಕೊಂಡು ತಿನ್ನೋರಿಗೆ ನಿಮಗಿಷ್ಟ ಇರಬೇಕಾದ್ರೆ ಬೇಯಿಸಾಕೋರು ನಮಗೆ ಎಷ್ಟು ಇರಬೇಡ ಅಂತ ಹೇಳ್ಬಿಟ್ಟು ಒಂದು ರೋಸ್ಟ್ ನಡೆಯುತ್ತೆ. ಈ ರೋಸ್ಟಲ್ಲಿ ರಜತ್ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಅದನ್ನು ಅವರು ಏನು ಒಂದು ಎಪಿಸೋಡ್ ಥರ ಅಥವಾ ಒಂದು ಏನು ಬಿಗ್ ಬಾಸ್ದೇನು ಹೋಟೆಲ್ ರೀತಿ ಏನು ಮಾಡಿದ್ದಾರೆ, ಓಕೆ, ಅದನ್ನು ಗಮನದಲ್ಲಿಲ್ಲ ಅನಿಸುತ್ತೆ. ರಜತ್ಗೆ ಗಮನದಲ್ಲಿಲ್ಲ ಅಂತೇಳಿ ನನಗನ್ಸುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ರೋಸ್ಟ್ ಮಾಡೋಕ್ಕೆ ಇಳಿರೋದು ಬಿಗ್ ಬಾಸು, ಓಕೆ. ಅದು ಯಾವ ರೀತಿ ರೋಸ್ಟ್ ಮಾಡ್ತಾರೆ ಅನ್ನೋದು ಅದು ಗಿಲ್ಲಿಗೆ ಬಿಟ್ಟಿದ್ದು. ಬಟ್ ಇಲ್ಲಿ ಇನ್ನೊಂದು ಏನು ಅಂದರೆ, ಬಟ್ ಅದನ್ನು ಕಾಮಿಡಿಯಾಗಿ ಆಗಿರ್ಬೋದು ಅಥವಾ ಒಂದು ಟಾಸ್ಕ್ ರೀತಿಯಾಗಿರ್ಬೋದು ರಜತ್ ತಗೋಬಹುದಾಗಿತ್ತು. ಬಟ್ ರಜತ್ ಏನು ಮಾಡ್ತಾಯಿದ್ದಾರೆ, ಅದನ್ನು ಪರ್ಸ್ನಲ್ಲಾಗಿ ತಗೊಳ್ತಾ ಇದ್ದಾರೆ. ಪರ್ಸ್ನಲ್ಲಾಗಿ ತಗೊಂಡು ಒಂದು ರೀತಿ ಹೊಡೆಯೋಕ್ಕೆ ಹೋದ ರೀತಿಯೇ ಇದೆ. ಏನು ಮಾಡ್ತಾಯಿದ್ದೀನಿ, ಇಷ್ಟು ಇರಿಟೇಟ್ ಮಾಡ್ತಾಯಿದ್ಯಾ, ಇಷ್ಟು ಇರಿಟೇಟ್ ಮಾಡಿದ್ರೆ ಹೇಗೆ ಮನೇಲಿ ಇರ್ತಾರೆ ಅಂತೇಳ್ಬಿಟ್ಟು ಒಂದು ಹೊಡೆಯೋ ರೀತಿಯೇ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಏನಾದ್ರು ಬಂದರೆ ಹೊಡೆದೇ ಬಿಡ್ತಾರೆ ಅನ್ನೋ ಆ ರೀತಿಯಾಗಿದೆ. ಲಾಸ್ಟ್ ಟೈಮ್ ಚೈತ್ರಾಗೂ ಕೂಡ ಇದೇ ರೀತಿ ಮಾಡಿದರು. ಲಾಸ್ಟ್ 11ನೇ ಸೀಸನಲ್ಲಿ ಚೈತ್ರಾಗೆ ಅದೇ ರೀತಿ, ರಜತ್ಗೆ ಬಾಸು ಅದೇ ರೀತಿ ನನ್ನ ಶಿಷ್ಯ ಅಂತೇಳ್ಬಿಟ್ಟು ಈ ರೀತಿ ಎಲ್ಲ ಆಗಿತ್ತು. ತುಂಬ ಚೆನ್ನಾಗಿ ಈ ಒಂದು ಟಾಸ್ಕ್ನ ಹೆಣೆದಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಹೋಟೆಲ್ ಅನ್ಬೋದು ಅಥವಾ ಬಿಗ್ ಬಾಸ್ ಪ್ಯಾರಡೈಸ್ ಅನ್ಬೋದು, ಬಿಗ್ ಬಾಸ್ ಏನೋ ಅನ್ಬೋದು. ಒಟ್ಟಿನಲ್ಲಿ ಅದೊಂದು ಸ್ಟೇಯಿಂಗ್ ಅಷ್ಟೇ, ಹೋಟೆಲ್ ಥರನೇ, ಓಕೆ. ಅಲ್ಲಿ ಬಂದಂಥವ್ರನ್ನ ಗೆಸ್ಟ್ನ ನೋಡ್ಕೋಬೇಕು. ಅಂದರೆ ಹೊರಗಡೆ ಕಂಪೇರ್ ಮಾಡಿದ್ರೆ ಆ ಥರ ಆಗಲ್ಲ. ಯಾಕಂದರೆ ಸಪ್ಲೈರ್ ಏನಿರ್ತಾರೆ ಬಂದು ಸಪ್ಲೈ ಮಾಡಿ ಹೋಗೋದಷ್ಟೇ ಕೆಲಸ ಅಲ್ಲಿ, ಓಕೆ. ಸಪ್ಲೈ ಮಾಡಿ ಹೋದರೆ ಅಲ್ಲಿ ಏನೂ ಇರೋದೇ ಇಲ್ಲ. ತುಂಬ ಜನ ಅನ್ಬೋದು, ಇರಿಟೇಟ್ ಮಾಡಿದಾಗ ಗುರು ಇವತ್ತು ಅತಿರೇಕ ಮಾಡ್ತಾವನೆ, ತುಂಬ ಏರಿಸ್ತವನೆ ಅಂತೇಳ್ಬಿಟ್ಟು. ಬಟ್ ಇನ್ನೊಂದು ಏನು ಅಂದರೆ, ಅವ್ನು ಬಿಟ್ಟರೆ ಯಾರೂ ಮಾತಾಡಿಲ್ಲ ಅಲ್ಲಿ. ಅಕಸ್ಮಾತ್ ಅವನು ಗಿಲ್ಲಿ ಏನಾದರೂ ಇಲ್ಲಿ ಮಾತಾಡಿರಲಿಲ್ಲ ಅಂತಂದರೆ ಇವತ್ತಿನ ಎಪಿಸೋಡಲ್ಲಿ ಕಾಮಿಡಿ ಮಾಡೋದಾಗಿರ್ಬೋದು, ಅದೇ ರೀತಿ ರೋಸ್ಟ್ ಮಾಡೋದಾಗಿರ್ಬೋದು, ಎದುರು ವಾದಿಸೋದಾಗಿರ್ಬೋದು, ಗಿಲ್ಲಿ ಏನಾದ್ರು ಮಾಡಿಲ್ಲ ಅಂದರೆ ಯಾರೂ ಕೂಡ ಮಾಡ್ತಾ ಇರಲ್ಲ. ಅಶ್ವಿನಿ ಮೇಡಮ್ನ ನೀವು ನೋಡಿರ್ಬಹುದು. ಅಶ್ವಿನಿ ಮೇಡಮ್ ಎಲ್ಲೋ ಒಂದು ಕಡೆ ಕೂತ್ಕೋತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂತಂದರೆ ಇವ್ರ ಮುಂದೆ ನಾನು ಮಾತಾಡಿದ್ರೆ ನನ್ನ ಮರ್ಯಾದೆ ಇನ್ನೂ ಹಾಳಾಗುತ್ತೆ ಅನ್ನೋ ಒಂದು ಉದ್ದೇಶ ಇರ್ಬೋದು. ಅದು ಅಲ್ಲದೆ ಅವರೆಲ್ಲ ಅಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ನಾನು ಈ ವಾರ ಸೈಲೆಂಟಾಗಿರೋಣ, ಲಾಸ್ಟ್ ವಾರ ನನಗೆ ಕಿಚ್ಚ ಅವರು ಕ್ಲಾಸ್ ತೊಗೊಂಡಿದ್ದಾರೆ, ಈ ವಾರ ಸೈಲೆಂಟಾಗಿರೋಣ ಅನ್ನೋದಾಗಿರ್ಬೋದು. ಈ ರೀತಿಯ ಪ್ಲ್ಯಾನ್ಗಳನ್ನ ಮಾಡ್ತಾಯಿದ್ದಾರೆ. ಅದು ಅಲ್ಲದೆ ಅಭಿಷೇಕ್ ಅವರು ಕೂಡ ಮಾಡ್ತಾಯಿದ್ದಾರೆ. ಅವ್ರಿಗೆ ಏನು ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೋ ಮಾಡ್ತಾಯಿದ್ದಾರೆ. ಬಟ್ ಇನ್ನೂ ಒಂದು ಸ್ವಲ್ಪ ಬೇಕಾಗಿತ್ತು, ಇನ್ನೂ ಒಂದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಬೇಕಿತ್ತು ಅಂತೇಳ್ಬಿಟ್ಟು ನನಗನ್ನಿಸ್ತು. ಅದ್ರ ಜೊತೆಗೆ ಕಿಚನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅವ್ರವ್ರ ಕೆಲಸನ ಮಾಡ್ತಾಯಿದ್ದಾರೆ. ಅವ್ರನ್ನ ಕೆಲಸ ಮಾಡ್ತಾಯಿಲ್ಲ ಅಂತೇಳ್ಬಿಟ್ಟು ಯಾರೂ ಕೂಡ ಇಲ್ಲಿ ಹೇಳ್ತಾ ಇಲ್ಲ. ಅವ್ರವ್ರ ಕೆಲಸನ ಮಾಡ್ತಾಯಿದ್ದಾರೆ. ಬಟ್ ಒಂದು ನೋಡೋರಿಗೆ ಈಗ 1.5 ಗಂಟೆ ಕೂತು ನೋಡ್ತಾರೆ ಅಂದರೆ ಅವ್ರಿಗೇನು ಕೊಡಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು. ಈಗ ಜಗಳ ಅಂದರೆ ಜಗಳ ಆಗಬೇಕು ಅಂತಿಲ್ಲ, ಎಂಟರ್ಟೈನ್ಮೆಂಟ್ ಕೊಡಬೇಕು. ಅದ್ರ ಜೊತೆಗೆ ಮಾತುಕತೆ ಆಗಬೇಕು, ಬಾಂಧವ್ಯ ಬೆಳಿಬೇಕು. ಈಗ ಹೊಸ್ದಾಗಿ ಬಂದಿರೋರ ಜೊತೆಗೆ ಮಾತಾಡ್ಬೋದಾಗಿತ್ತು, ಹೇಗಿದೆ, ಏನಾಗ್ತಾಯಿದೆ, ಏನಿಲ್ಲ ಅಂತೇಳ್ಬಿಟ್ಟು ಮಾತುಕತೆ ಆಗ್ಬೋದಾಗಿತ್ತು ಅಂತೇಳ್ಬಿಟ್ಟು ನನಗನ್ಸುತ್ತೆ. ಓಕೆ, ಇವತ್ತಿನ ಎಪಿಸೋಡ್ ಇದಾಗಿತ್ತು ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಎಲ್ಲಿ ನಾಳೆ ಹೊಡೆದ್ಬಿಡ್ತಾರೋ ಅಂತೇಳ್ಬಿಟ್ಟು ಅನ್ನಿಸ್ತಾ ಇದೆ. ಇನ್ನು 2 ದಿನ ಇರ್ಬೋದು ಅಂತ ನನ್ನ ಅನಿಸಿಕೆ. ರಜತ್ ಅವ್ರದ್ದು ಈ ಬಂದಿರೋ 5 ಜನರಲ್ಲಿ ಒಂದು ಸ್ವಲ್ಪ ಇವ್ರದ್ದು ಚೈತ್ರಾ ಕುಂದಾಪುರ ಅವ್ರದ್ದು ಕಡಿಮೆ, ಅದ್ರ ಜೊತೆಗೆ ಇನ್ನೊಬ್ಬರು ಬಂದರೆ ಅವ್ರದ್ದು ಸ್ವಲ್ಪ ಕಡಿಮೆ. ರಜತ್ತು ಮತ್ತು ಇವರು ಯಾರು ನಮ್ಮ ಉಗ್ರಂ ಮಂಜನ ಅವರು ಒಂದು ಸ್ವಲ್ಪ ಮಾಡ್ತಾರೆ. ಬಟ್ ಮೇನ್ ಆ್ಯಕ್ಟಿವಾಗಿ ತೊಗೊಂಡಿರೋದು ರಜತ್ ಅಂತಲೇ ಹೇಳ್ಬೋದು. ಅದೇ ತ್ರಿವಿಕ್ರಮ್ ಅವರು ನಾರ್ಮಲ್ಲು, ಲಾಸ್ಟ್ ಇಯರ್ ಹೆಂಗೆ ಬಿಗ್ ಬಾಸಲ್ಲಿದ್ದರು ಅದೇ ರೀತಿ ಇದ್ದಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ತಾಯಿದ್ದಾರೆ. ರಜತ್ಗೂ ಮತ್ತು ಗಿಲ್ಲಿಗೂ ಫೈಟ್ ಬೀಳೋದಂತೂ ಗ್ಯಾರಂಟಿ ಅಂತಲೇ ಹೇಳ್ತೀನಿ. ಈ ಎಪಿಸೋಡ್ ಬಗ್ಗೆ ನಿಮಗೇನು ಅನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನನಗನ್ಸಿರೋದು ಇಷ್ಟೇ, ಏನಪ್ಪ ಅಂದರೆ ಇವತ್ತೇನಾದ್ರು ಗಿಲ್ಲಿ ಏನಾದ್ರು ಮಾತಾಡಿರಲಿಲ್ಲ ಅಂದರೆ ಯಾಕೋ ಸಪ್ಪೆ ಆಗೋದು ಅಂತೇಳ್ಬಿಟ್ಟು ನನಗನ್ಸುತ್ತೆ. ರೋಸ್ಟ್ ಮಾಡಿದ್ದಾನೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಟಾಂಟ್ ಕೊಟ್ಟಿದ್ದಾನೆ, ಮಾತಾಡಿದ್ದಾನೆ. ಅದು ಒಂದು ಎಂಟರ್ಟೈನ್ಮೆಂಟ್ ರೂಪದಲ್ಲಿ ನೀವು ತೊಗೊಂಡ್ರೆ ಎಲ್ರಿಗೂ ಉತ್ತಮ ಅಂತ ನನಗನ್ಸುತ್ತೆ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.